ನಿನ್ನೆ ನನಗೆ ಒಂದು ದೊಡ್ಡ ಸ್ಕ್ಯಾಮ್ ಆಯಿತು. ನಾನು ಕನಸಲ್ಲಿ ಕೂಡ ಅನ್ಕೊಂಡಿರಲ್ಲ ಆ ಒಂದು ಸ್ಕ್ಯಾಮ್ ನನಗೆ ಆಗುತ್ತೆ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಇಡರ್ C2 ಚಾನಲ್. ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆಲ್ಲರೂ ಕೂಡ ಆಲ್ಮೋಸ್ಟ್ ಈ ಆನ್ಲೈನ್ ಶಾಪಿಂಗ್ ಸ್ಕ್ಯಾಮ್ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಕೇಳೇ ಇದ್ರ. ಆದರೆ ಅದೆಲ್ಲ ನಾನು ಕೂಡ ಕೇಳಿದ್ದೀನಿ, ನಾನು ಕೂಡ ಕಣ್ಣಾರೆ ಕೆಲವೊಂದಷ್ಟು ಫೋಟೋಗಳನ್ನ ನೋಡಿದ್ದೀನಿ. ಆದರೆ ನಿನ್ನೆ ನನಗೆ ಒಂದು ದೊಡ್ಡ ಸ್ಕ್ಯಾಮ್ ಆಯಿತು. ಏನಪ್ಪ ಸ್ಕ್ಯಾಮ್ ಆಯ್ತು ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾರೆ ಅಮೆಝಾನ್ ಆಗಿರ್ಬೋದು, ಈ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ಹೇಳ್ಬೇಕಾರೆ ಏನಾದರೂ ಆಫರ್ ನಡೀತಾ ಸೇಲ್ ನಡೀತಾ ಇದ್ದಾರೆ, ಈ ಸ್ಕ್ಯಾಮ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಬಂದ್ಬಿಟ್ಟು. ಆದರೆ ನನಗೆ ನಿನ್ನೆ ಈ ಆಗಸ್ಟ್ 2ನೇ ತಾರೀಕು ನನಗೆ ಈ ಫ್ಲಿಪ್ಕಾರ್ಟ್ನಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಯಿತು. ಆ ಒಂದು ಸ್ಕ್ಯಾಮು ನಾನು ಕನಸಲ್ಲಿ ಕೂಡ ಅನ್ಕೊಂಡಿರಲ್ಲ ಆ ಒಂದು ಸ್ಕ್ಯಾಮ್ ನನಗೆ ಆಗುತ್ತೆ ಅಂತ. ಆದರೆ ಏನು ಮಾಡೋದು, ಆ ಸ್ಕ್ಯಾಮ್ ಆಯಿತು. ಅದು ಯಾವೊಂದು ಸ್ಕ್ಯಾಮ್ ಆಯಿತು ಏನು ಎಲ್ಲ ನನಗೆ ಈ ಒಂದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂದರೆ, ಯಾರೆಲ್ಲ ಈ ಅಮೆಝಾನ್ ಆಗಿರ್ಬೋದು ಮತ್ತು ಈ ಫ್ಲಿಪ್ಕಾರ್ಟ್ ಆಗಿರ್ಬೋದು ಏನಾದರೂ ಆನ್ಲೈನ್ ಶಾಪಿಂಗ್ ಮಾಡಬೇಕು, ಆನ್ಲೈನಲ್ಲಿ ಪ್ರಾಡಕ್ಟ್ ಆರ್ಡರ್ ಮಾಡಿ ಇದು ಮಾಡ್ಬೇಕಂತ ಇದರ ಪ್ರತಿಯೊಬ್ಬರ್ತೇನೆ ಸ್ವಲ್ಪ ನಿಲ್ಲಿ, ಈ ವಿಡಿಯೋ ನೋಡಿ. ಅದರ ನಂತರ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಪರ್ಚೇಸ್ ಮಾಡಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತಿನ ಒಂದು ಸ್ಟಾರ್ಟ್ ಮಾಡಿ ಬನ್ನಿ. ಆ್ಯಕ್ಚುಲಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೇಳ್ಬೇಕಾರೆ ನಾನು ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲ್ಲ ಆ ಒಂದು ಸ್ಕ್ಯಾಮ್ ಆಗುತ್ತೆ ನನಗೆ ಅಂತ ಬಂದ್ಬಿಟ್ಟು. ಆ್ಯಕ್ಚುಲಿ ಯಾಕಪ್ಪ ನಿನ್ನೆ ಆಗಸ್ಟ್ 2ನೇ ತಾರೀಕು ಏನಂದರೆ ನಾನು ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದೆ. ಏನಪ್ಪ ಪ್ರಾಡಕ್ಟ್ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾದ್ರೆ, ನಾನು ಇತ್ತೀಚೆಗೆ ನೀವು ನೋಡೇ ಇದ್ರೆ ಏನಂದರೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ ಒಂದು ಹೊಸ ನೀವು ಸೆಟಪ್ ರೂಮ್ ಮಾಡ್ಬೇಕಂತ ಕಲರ್ ಮಾಡಿದ್ದೀನಿ. ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಆಲ್ರೆಡಿ ನೋಡಿದ್ರೆ. ಅದಕ್ಕೆ ನನ್ನೊಂದು ಯೂಟ್ಯೂಬ್ ಸೆಟಪ್ ರೂಮ್ಗೆ ಹಿಂದ್ಗಡೆ ನನಗೊಂದು ವೆಲ್ ಸೆಲ್ಫ್ ಬೇಕಿದೆ. ವೆಲ್ ಸೆಲ್ಫ್ ಅಂದರೆ ಕಟ್ಟಿಗೆ ಟೈಪ್ ನೀವು ಹಿಂದ್ಗಡೆ ನೋಡಿರ್ತಾರೆ, ನಾನು ಅಲ್ಲೇ ವಿಡಿಯೋದಲ್ಲಿ ಎಲ್ಲ ಪ್ರತಿಯೊಂದು ವಿಡಿಯೋ ಕೂಡ ನೋಡಿರ್ತಾರೆ. ಆ ಒಂದು ವೆಲ್ ಸೆಲ್ಫ್ ನನಗೆ ಬೇಕಾಗಿ ನಾನು ಏನು ಮಾಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಾರೆ ಈ ಫ್ಲಿಪ್ಕಾರ್ಟ್ನಲ್ಲಿ ಆ್ಯಕ್ಚುಲಿ ಜುಲೈ 23ನೇ ತಾರೀಕು ನಾನು ಏನು ಮಾಡಿದ್ದೀನಿ ಆರ್ಡರ್ ಮಾಡಿದ್ದೀನಿ. ಯಾವಾಗ ಜುಲೈ 23ನೇ ತಾರೀಕು ನಾನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡಿದ್ದೀನಿ. ಅದು ನನಗೆ ಯಾವಾಗ ಬರಬೇಕಾಗಿತ್ತು, ಆಗಸ್ಟ್ 6ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ, ಅದರ ಒಳಗಡೆ ಬರಬೇಕು. ಅಂದರೆ ಆಗಸ್ಟ್ 6ನೇ ತಾರೀಕು ಒಳಗಡೆ ನಿಮಗೆ ಬಂದು ಡೆಲಿವರಿ ರಿಸೀವ್ಡ್ ಆಗುತ್ತೆ ಅಂತ ಬರುತ್ತೆ. ಆ್ಯಕ್ಚುಲಿ ಮೇಲ್ಗಡೆ ಆಗ್ತಾ ಇರ್ತೀನಿ, ನೋಡ್ತಾ ಇರ್ತೀರ. ಯಾವಾಗ ಆಗಸ್ಟ್ 6ನೇ ತಾರೀಕು 11 ಗಂಟೆ PM ಒಳಗಡೆ ಬಂದು ನನ್ನ ಕೈಯಲ್ಲಿ ಬಂದು ರಿಸೀವ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಅದು ಆ ಪ್ರಾಡಕ್ಟ್ ವೆಲ್ ಸೆಲ್ಫ್ ಇದಲ್ಲ, ಅದರೊಂದು ಪ್ರೈಸ್ ಆ್ಯಕ್ಚುಲಿ ಮಟ್ಟು ನೀವು ಕೇಳಿದ್ರೆ ಶಾಕ್ ಆಗ್ತಾರೆ. ಎಷ್ಟು ಪ್ರೈಸ್ ಇದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಮೇಲ್ಗಡೆ ನೀವು ನೋಡ್ಕೊಳ್ಳಿ. ಅದರ ಲೇಟೆಸ್ಟ್ ಪ್ರೈಸ್ ಮೊದಲು ಬಂದ್ಬಿಟ್ಟು 2999. ಆದರೆ ಸೇಲಿಂಗ್ ಪ್ರೈಸ್ ನನಗೆ ಸಿಕ್ಕಿದೆ ಎಷ್ಟಂದ್ರೆ 1299 ರೂಪಾಯಿ ಸಿಕ್ಕಿದೆ. ಆ ಒಂದು ಪ್ರೈಸಲ್ಲಿ ಸಿಕ್ಕಿದೆ ನನಗೆ. ಅದೆಷ್ಟು 1299 ರೂಪಾಯಿ ಪ್ರೈಸಲ್ಲಿ ಸಿಕ್ಕಿದೆ. ಆದರೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಆ ಪ್ರಾಡಕ್ಟ್ ನನಗೆ ಬರಬೇಕಾಗಿದ್ದು ಯಾವಾಗ ಬರಬೇಕಾಗಿತ್ತು, 6ನೇ ತಾರೀಕು ಆಗಸ್ಟ್ಗೆ ಬರಬೇಕಾಗಿತ್ತು. ಆದರೆ ಆ ಪ್ರಾಡಕ್ಟ್ ನನಗೆ ಯಾವಾಗ ಬಂದಿದ್ದಾರೆ ಮ್ಯಾಕ್ಸಿಮಮ್ ಅಂದರೆ ನಿನ್ನೆ ಆಗಸ್ಟ್ 2ನೇ ತಾರೀಕಿಗೆ ಆ ಪ್ರಾಡಕ್ಟ್ ಬಂದು ನನ್ನ ಕೈಯಲ್ಲಿ ಬಂದು ರಿಸೀವ್ ಆಗಿದೆ ಅನ್ಬೋದು. ಬ್ರದರ್ ಇದರಲ್ಲೇ ಏನು ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಕೊಳ್ಳಿ. ಅದು ಆಗಸ್ಟ್ 6ನೇ ತಾರೀಕಿಗೆ ಬರಬೇಕಾಯ್ತು, ಅದ್ರ ಒಳಗಡೆ ಬಂದಿದೆ. ನಾನು ಕೂಡ ಖುಷಿ ಪಟ್ಟೆ. ಏನು ನನ್ನ ಸೆಟಪ್ ರೂಮ್ ಏನು ರೆಡಿ ಆಯಿತು, ಸದ್ಯದಲ್ಲಿ ಬಂತಲ್ಲ, ಇನ್ನು ಮುಂದೆ ಆರಾಮಾಗಿ ವಿಡಿಯೋ ಮಾಡ್ಬೇಕಂತ ನಾನು ಏನೋ ಒಂದು ಕುತೂಹಲ ಆಕ್ರೋಶದಿಂದ ಇದ್ದೆ. ಜಲ್ದಿ ಬಂತು ಪ್ರಾಡಕ್ಟ್, ನನಗೂ ಬೆಸ್ಟ್ ಒಳ್ಳೇದಾಯಿತು ಅಂತ ನಾನು ಮಾಡಿದೆ. ಆದರೆ ಆ ಪ್ರಾಡಕ್ಟ್ ತರಬೇಕಂತ ನಾನು ನಿನ್ನೆ ಹೋದೆ, ಮುಗಲ್ಕೊಡಿಗೆ ಹೋದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಮುತ್ಯಾನ್ ಮುಗಲ್ಕೊಡ ಅಂತ ಬಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಹೋದ ತಕ್ಷಣ ಪ್ರಾಡಕ್ಟ್ ತೊಗೊಂಡೆ. ಎಷ್ಟು ಸಮಥಿಂಗ್ ಅದರ ಪ್ರೈಸ್ ಬಿಟ್ಟು ಎಷ್ಟಂದ್ರೆ 1299 ರೂಪಾಯಿ ಪ್ರೈಸು. ಆದ್ರೆ ಬಟ್ ನಾನು ಪೇ ಮಾಡಿದೆ ಎಷ್ಟು ಅಮೌಂಟ್ ಅಂದರೆ 1207 ರೂಪಾಯಿ ಅಮೌಂಟ್ ಆನ್ಲೈನ್ ಪೇ ಮಾಡಿದೆ, ಪ್ರಾಡಕ್ಟ್ ತೊಗೊಂಡೆ. ಆದರೆ ಆ ಪ್ರಾಡಕ್ಟ್ ತೊಗೊಂಡ ತಕ್ಷಣ ನಾನು ಏನು ಮಾಡಿದೆ, ಆ ಪ್ರಾಡಕ್ಟ್ ಓಪನ್ ಮಾಡಿದೆ, ಖುಷಿ ಆಯಿತು. ಆದರೆ ಪ್ರಾಡಕ್ಟ್ ಬಂದ ತಕ್ಷಣ ನನಗೆ ಮೊದಲಿಗೆ ಡೌಟ್ ಬಂತು. ಪ್ರಾಡಕ್ಟ್ ನಾನು ವೆಲ್ ಸೆಲ್ಫ್ ಆಲ್ರೆಡಿ ಒಮ್ಮೆ ತರಿಸಿದೆ. ಅದು ಅಂದರೆ ಅದು ಯಾವಾಗ ತರಿಸಿದೆ ಅಂದರೆ ಮೊದಲಿಗೆ ಸೆಟಪ್ ಮಾಡಿದಾಗ ತರಿಸಿದೆ. ಆವಾಗ ನಾನು ಅಮೆಝಾನಲ್ಲಿ ತರಿಸಿದೆ. ಆದ್ರೆ ಬಟ್ ಇವಾಗ ನಾನು ಏನು ಮಾಡಿದ್ದೀನಿ ಫ್ಲಿಪ್ಕಾರ್ಟ್ನಲ್ಲಿ ತರಿಸಿದೆ. ಆದ್ರೆ ಬಟ್ ಆ ವೆಲ್ ಸೆಲ್ಫ್ ಅನ್ನೋದು ಯಾವ ರೀತಿ ಬಂದಿದೆ ಅಂದರೆ ಆ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದೆ ಬೇರೆ, ಅದು ಬಂದಿದೆ ಬೇರೆ. ದೊಡ್ಡ ಸ್ಕ್ಯಾಮ್ ಆಯಿತು ನನಗೆ. ನೀವು ಆ್ಯಕ್ಚುಲಿ ನಾನು ನಿಮಗೆ ಮೇಲ್ಗಡೆ ವೀಡಿಯೋ ಕೂಡ ಹಾಕ್ತಾಯಿರ್ತೀನಿ, ನೀವು ನೋಡ್ಕೊಳ್ಳಿ. ಅವರು ಆ ಪಾರ್ಸಲ್ ಬೈ ಪಾಪ ಬ್ರದರ್ ಅವ್ರದ್ದು ಫೇಸ್ ಬ್ಲರ್ ಮಾಡ್ತಾ ಇರ್ತೀನಿ, ಯಾಕಂದರೆ ಇಂಪಾರ್ಟೆಂಟ್ ಸೇಫ್ಟಿಗೋಸ್ಕರ. ಪಾಪ ಅವ್ರು ಹೇಳಿದರು, ಬ್ರದರ್ ಈ ರೀತಿ ಬಂದರೆ ನೀವು ಕೂಡ ನಂಬಿಕೆ ಕಳ್ಕೊತೀರ ಅಂತ. ಆದ್ರೆ ಬಟ್ ನೋಡಿ ಎಷ್ಟು ನಾನು ಆರ್ಡರ್ ಮಾಡಿದ್ದು ವೆಲ್ ಸೆಲ್ಫ್ ಯಾವುದು, ಅದು ಡಿಸೈನು ಅವ್ರು ಮಾಡಿದ ಯಾವುದು, ಜಸ್ಟ್ 3 ಫ್ಲವರ್ ಕಟ್ಟಿಗೆ ಕಳಿಸಿದ್ರೆ ಅದಕ್ಕೆ 1200 ರೂಪಾಯಿ. ಯಾರನ್ನ ಬಕ್ಕರ ಮಾಡ್ಬೇಕಂತ ಇದ್ದಾರೆ ಅವರು.
ಇದು ನೋಡಿ ನನಗೆ ಆದಂಥ ದೊಡ್ಡ ಸ್ಕ್ಯಾಮ್. ಅವರು ಅದಷ್ಟೇ ಅಲ್ಲ, ಆ ಪ್ರೈಸ್ ಅಲ್ಲಿ ನೋಡ್ಬೇಕು ಮ್ಯಾಕ್ಸಿಮಮ್ ಅಂದ್ರೆ ನನಗೆ ಇದೊಂದು ಸ್ಕ್ಯಾಮ್ ಜೊತೆ ಮತ್ತೊಂದು ಸ್ಕ್ಯಾಮ್ ನಡೀತಿದೆ, ಅದೆಲ್ಲ ನಿಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಏನ್ ಮಾಡಿದೆ, ಈ ಆರ್ಡರ್ ಮಾಡ್ಬೇಕಾದ್ರೆ ವಿಡಿಯೋ ಸ್ವಲ್ಪ ನೋಡಿ ಅಂತ ಹೇಳಿದೆ. ಏನಂದ್ರೆ ಅಲ್ಲಿ ನಿಮಗೊಂದು ಮತ್ತೊಂದು ಪ್ರೈಸ್ ಅಲ್ಲಿ ಮತ್ತೊಂದು ಆಡ್ ಆಗಿದೆ, ನನಗೆ ನೀವು ನೋಡ್ಕೊಳ್ಬಹುದು. ಮೇಲ್ಗಡೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಅಂದ್ರೆ ಪೇಮೆಂಟ್ ಹ್ಯಾಂಡಲ್ ಫೀಸ್ ಅಂತ ಬಂದ್ಬಿಟ್ಟು, ಅಂದ್ರೆ ಹ್ಯಾಂಡಲಿಂಗ್ ಫೀಸ್ ಅಂತ ಬಂದ್ಬಿಟ್ಟು ಯಾಡ್ ಮಾಡಿದ್ರೆ ಎಷ್ಟಂದ್ರೆ 38 ರೂಪಾಯಿ. ಎಷ್ಟು? 38 ಅಲ್ಲ, ಸಾರಿ 29 ರೂಪಾಯಿ ಅಮೌಂಟ್. ಎಷ್ಟು? 29 ರೂಪಾಯಿ ಅಮೌಂಟ್. ಎಷ್ಟು? ಹ್ಯಾಂಡಲಿಂಗ್ ಫೀಸ್ ಅಂತ 29, ಪ್ಲಾಟ್ಫಾರ್ಮ್ ಫೀಸ್ ಅಂತ 9 ರೂಪಾಯಿ, ಟೋಟಲ್ ಮುಟ್ಟು 38 ರೂಪಾಯಿ ಫೀಸ್. ಹ್ಯಾಂಡಲಿಂಗ್ ಅಂದ್ರೆ ಮೇಂಟೆನೆನ್ಸ್ ಫೀಸ್ಗೆ, ಅಂದ್ರೆ ಮೇಂಟೆನೆನ್ಸ್ ಮಾಡೋದಕ್ಕೆ ಚಾರ್ಜ್ ಮಾಡಿದ್ರೆ ಎಷ್ಟು ಮಾಡಿದ್ರೆ 29 ರೂಪಾಯಿ ಅಮೌಂಟ್. ಆದ್ರೆ ನಾನು ಕೊಟ್ಟಿದ್ದ ಪ್ರಾಡಕ್ಟ್ ಯಾವುದು? ಇದನ್ನೆಲ್ಲ ನೋಡಿ ನನಗೆ ತುಂಬಾ ಅಂದ್ರೆ ತುಂಬಾ ಶಿಟ್ ಬಂತು. ಯಾಕಂದ್ರೆ ಇವ್ರು ಯಾವ ರೀತಿ ಮಾಡ್ತಾ ಇದಾರೆ ನೋಡಿ, ಈ ರೀತಿ ಪ್ರಾಡಕ್ಟ್ ಬಂತು. ಪಾಪ ಡೆಲಿವರಿ ಬ್ರದರ್ ಈ ರೀತಿ ಬಂದಿದೆ, ಬೇಜಾರು ಆಗಬೇಡಿ. ಅವ್ರು ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರು, ಪಾಪ ಈ ಬ್ರದರ್ ನಾನು ಕೂಡ ನಿಮ್ಮ ವಿಡಿಯೋ ನೋಡ್ತೀನಿ, ಈ ರೀತಿ ಬಂದಿದೆ ಅಂತ. ಏನು ಟೆನ್ಷನ್ ತಗೋಬೇಡಿ, ಬೇಡ. ಏನು ಮಾಡಿದ್ರೆ ಮತ್ತೆ ರಿಟರ್ನ್ ಹಾಕೋಣ ಅವರೇ, ನಾನು ಬೇಡ, ನಾನು ಹಾಕಿಯಲ್ಲ ಏನು. ಅವ್ರು ರಿಟರ್ನ್ ಹಾಕ್ತಂತ ನಾನು ಫೋನ್ ತಂದು ಅವರೇ ರಿಟರ್ನ್ ಹಾಕಿರೋ ಮೇಲ್ಗಡೆ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಳ್ಬೋದು. ಯಾವ ರೀತಿ ಬಂತಪ್ಪ ಅಂದ್ರೆ ರಿಟರ್ನ್ ಹಾಕುವಾಗ ಅದು ಏನು ಪ್ರೊಸೆಸ್ ತಗೋತಲ್ಲ, ರಿಟರ್ನ್ ತಗೋತಲ್ಲ. ಅವ್ರು ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಹಾಕ್ತಾ ಇದಾರೆ, ತಗೋತಲ್ಲ. ಟ್ರೈ ಮಾಡಿದೆ, ಅವ್ರಿಗೆ ತಗೋತಲ್ಲ. ಅವ್ರೇನಾದ್ರು ಬ್ರದರ್ 1 ಅವರ್ಸ್ ಬಿಟ್ಟು ಮತ್ತೆ ನೀವು ಟ್ರೈ ಮಾಡಿ ಮಡಿ ಹೋಗಿ ಅಂತ ತಕ್ಷಣ, ಅದು ನಿನ್ನೆ ನೈಟ್ ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ಸರಿಯಾಗಿ ತಗೋಲಿಲ್ಲ. ಮತ್ತೆ ಅದು ಪ್ರಾಡಕ್ಟ್ ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ, ಬೇರೆ ಪ್ರಾಡಕ್ಟ್ ಬಂದಿದೆ ಅಂತೇಳಿ ಹಾಕಿದ್ರು ತಗೋತಲ್ಲ. ಎಲ್ಪ್ ಚಾಟಿಂಗ್ ಮಾಡಿದ್ರು ಕೂಡ ತಗೋತಲ್ಲ, ರಿಟರ್ನ್ ಹಾಕಿದ್ರು ತಗೋತಲ್ಲ. ಟ್ರೈ ಮಾಡಿದೆ ನಾನು ಕೂಡ ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ, ಆ ಪ್ರಾಡಕ್ಟ್ ಮಿಸ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಮಾಡಿದೆ, ತಗೋಲಿಲ್ಲ. ಲಾಸ್ಟ್ಗೆ ಏನೋ ಒಂದು ಕ್ರಿಯೇಟರ್ ಅಂದ ತಕ್ಷಣ ನಾವು ಬಿಡಲ್ಲ, ಬಿಡೋ ಚಾನ್ಸೇ ಇಲ್ಲ. ಕಷ್ಟಪಟ್ಟು ಹಂಗೆ ಮೇಲ್ ಮಾಡಿ ಹಂಗೆ ಮಾಡಿ ಲಾಸ್ಟ್ಗೆ ರಿಟರ್ನ್ ಹಾಕಿದೆ. ಇದರಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗ್ತಾಯಿದೆ ನೋಡಿ. ಮೊದಲನೇ ಸ್ಕ್ಯಾಮ್ ನನಗೆ ಆಗಿದೆ ಯಾವುದು? ಪ್ರೈಸಲ್ಲಿ ಪ್ಲಾಟ್ಫಾರ್ಮ್ ಪ್ರೈಸ್ ಅಂತ ಮಾಡಿದ್ರು, ಅದು ಬಿಡಿ. ಅದು ಮೊದಲನೇ ಸ್ಕ್ಯಾಮ್. ಇಟ್ಟು 29 ರೂಪಾಯಿ ಅಮೌಂಟ್, ಟೋಟಲ್ 38 ರೂಪಾಯಿ ತಗೊಂಡ್ರು. ಅದೊಂದು ದೊಡ್ಡ ಸ್ಕ್ಯಾಮ್. ಸೆಕೆಂಡ್ ಸ್ಕ್ಯಾಮ್ ನನಗೆ ಆಗಿದ್ದು ಈ ಫ್ಲಿಪ್ಕಾರ್ಟ್ನಲ್ಲಿ ಪ್ರಾಡಕ್ಟ್ ಡಿಫ್ರೆಂಟ್ ಪ್ರಾಡಕ್ಟ್. ಏನು ನಡೀತಿದೆ, ಡಿಫ್ರೆಂಟ್ ಪ್ರಾಡಕ್ಟ್ ನೋಡಿ, ಇದು ದೊಡ್ಡ ಸ್ಕ್ಯಾಮ್. ಇನ್ನು ಮೂರನೇ ಸ್ಕ್ಯಾಮ್ ಆಗಿದೆ ಏನು ಅಂದ್ರೆ ಈ ರಿಟರ್ನ್ ಪಾಲಿಸಿ. ಅಂದ್ರೆ ರಿಟರ್ನ್ ಆಗ್ಬೇಕಾದ್ರೆ ಅಲ್ಲಿ ಕೆಲವೊಂದಷ್ಟು ಪಾಲಿಸಿ, ಯಾವ ಪಾಲಿಸಿನೋ ಏನೋ ತಗೊಂಡ್ ನಾವೇನು ಗೋಟೆ ಆಡ್ದ ಪಾಲಿಸಿ ತಗೊಂಡು ದುಡ್ಡು ಕೊಟ್ಟಿದ್ದೇವೆ, ಪುಕ್ಷಟಿ ಕೇಳ್ತಲ್ಲ, ದುಡ್ಡು ಕೊಟ್ಟಿದೆ. ಇದು ದೊಡ್ಡ ಸ್ಕ್ಯಾಮ್ ನನಗೆ ಆಗಿದ್ದು. ಎಷ್ಟು? 1207 ರೂಪಾಯಿ ಅಮೌಂಟು. ಗೋವಿಂದ. ಅದನ್ನು ನಾ ಬಿಡ್ಲಿಲ್ಲ, ಆರ್ಡರ್ ಹಾಕಿದೆ. ಮತ್ತೆ ರಿಟರ್ನ್ ಕಷ್ಟಪಟ್ಟು ಮಾಡಿ ಅದು ರಿಟರ್ನ್ ಆಪ್ಷನ್ ಬೇಗ ವರ್ಕ್ ಆಗ್ತಲ್ಲ. ನೀವೆಲ್ಲರೂ ನೋಡಿ, ಯಾವುದೊಂದು ಪ್ರಾಡಕ್ಟ್ ನೀವು ಆರ್ಡರ್ ಮಾಡಿದಾರೆ ಅಂತ ಕ್ಯಾನ್ಸಲ್ ಮಾಡ್ಬೇಕಂದ್ರೆ, ಏನಾದರೂ ರಿಟರ್ನ್ ಮಾಡ್ಬೇಕಾದ್ರೆ ತುಂಬ ಕಷ್ಟಪಡ್ಬೇಕು. ಅಲ್ಲಿ ದೊಡ್ಡ ಇದನ್ನ ಆಗ್ಬೇಕು, ಯುದ್ಧ ಆಗ್ಬೇಕಲ್ಲಿ. ಆ ರೀತಿ ಆಗಿದೆ. ಆ ಆಪ್ಷನ್ ಸರಿಯಾಗಿ ತಗೋತಲ್ಲ, ಏನು ಮಾಡೋದು? ಲಾಸ್ಟ್ಗೆ ಹಂಗೋ ಏನೋ ಕಷ್ಟಪಟ್ಟು ಆ ಚಾಟ್ ಹೆಲ್ಪ್ಲೈನ್ ಜೊತೆ ಏಜೆಂಟ್ ಜೊತೆ ಚಾಟ್ ಮಾಡಿ ಲಾಸ್ಟ್ಗೆ ಏನು ಮಾಡಿದೆ, ರಿಟರ್ನ್ ಹಾಕಿದೆ. ಆಗಸ್ಟ್ 10ನೇ ತಾರೀಕು ಒಳಗಡೆ ಬಂದು ರಿಸೀವ್ ಮಾಡ್ಕೋತಾರೆ, ನಿಮ್ಮ ಅಮೌಂಟ್ ಬರುತ್ತೆ ನಿಮ್ಮ ಅಕೌಂಟಿಗೆ UPI ಅಂತ ಹೇಳಿದರು. ಆದರೆ ನನಗೆ ಇಲ್ಲಿ ಏನಾಯಿತು, ಸುಮ್ಮನೆ ಟೈಮಿಂಗ್ ವೇಸ್ಟು. ಈ ಕಡೆ ಆ ದುಡ್ಡು ಕೂಡ ಇನ್ನಾಯಿತು. ಇಲ್ಲಾಂದ್ರೆ ಬೇರೆ ಪ್ರಾಡಕ್ಟ್ ಬೇರೆ ಪ್ಲಾಟ್ಫಾರ್ಮ್ದಲ್ಲೇ ಇದು ಮಾಡಿದ್ರು ಕೂಡ ನಡೀತು. ಅದ್ರ ಬಿಟ್ಟು ಏನು ಮಾಡೋದು? ಈ ರೀತಿ ಸ್ಕ್ಯಾಮ್ ಆಗ್ತಾಯಿದ್ರೆ ನನಗೆ ಇದ್ರ ಮೇಲೆ ನಂಬಿಕೆನೂ ಹೋಯ್ತು. ಏನು ಮಾಡೋದು? ನೀವು ಅನ್ಬೋದು, ಬ್ರದರ್ ಕೇವಲ 1207 ರೂಪಾಯಿ ಈ ರೀತಿ ನೀವು ಆಕ್ರೋಶ ಆಗಿರೋ, ಈ ರೀತಿ ಕೋಪ ಆಗಿದ್ದೀರ ಬ್ರದರ್, ಈ ರೀತಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಬೋದು. ನನಗೆ ಒಬ್ಬನಿಗೆ ಈ 1207 ರೂಪಾಯಿ ಅಂದರೆ ಈ ರೀತಿ ಎಷ್ಟು ಜನರಿಗೆ ಆಗಿರ್ಬೋದು, ನೀವೇ ಥಿಂಕ್ ಮಾಡಿ. ತುಂಬ ಜನ ಬಾಯ್ಬಿಟ್ಟು ಹೇಳಲ್ಲ, ಬೇರೆ ಪ್ರಾಡಕ್ಟ್ ಬರೋದು, ಪ್ರಾಡಕ್ಟ್ ಡ್ಯಾಮೇಜ್ ಆಗಿದ್ದು ಕೇಳೋರಿಲ್ಲ. ಅದು ನಾವು ಆ್ಯಕ್ಚುಲಿ ಕೆಲವೊಂದಷ್ಟು ಈ ಪಾರ್ಸಲ್ ಬಾಯ್ಗಳು ಇದ್ದಾರೆ, ಹೇಳಿದರೆ ಅದೆಲ್ಲ ನಮಗೆಲ್ಲ ಗೊತ್ತಿಲ್ಲ, ಓದ್ಬಿಡಿ, ಸಿಟ್ಟು. ಅದು ಏಕವಚನಲ್ಲೇ ಮಾತಾಡೋದು. ಮತ್ತು ಅದ್ರ ಜೊತೆ ಅದು ಆ್ಯಕ್ಚುಲಿ ಹೇಳ್ಬೇಕ್ರೆ, ನನಗೆ ಇಷ್ಟೆಲ್ಲ ಗೊತ್ತಿದೆ, ನನಗೆ ಇಷ್ಟು ಕಷ್ಟ ಆಗಿದೆ. ಪಾಪ ಆ ಮುದ್ದು ಮನಸ್ಸು ಏನಿದಾರೆ ನಮ್ಮಂಥ ಫ್ಯಾಮಿಲಿ ಮೆಂಬರ್ಸ್, ನೀವು ನೋಡ್ತಾ ಇರಲ್ಲ, ನಿಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಗೊತ್ತಿರಲ್ಲ. ನೀವೆಲ್ಲ ಏನು ರಿಟರ್ನ್ ಹಾಕ್ಬೇಕು, ಕ್ಯಾನ್ಸಲ್ ಮಾಡ್ಬೇಕಾದ್ರೆ ನಿಮ್ಮ ಜೀವನ ಹೆಂಗೆ ಹೋಯ್ತು, ದುಡ್ಡು ಹೋಯ್ತು. ಇದು ದೊಡ್ಡ ಸ್ಕ್ಯಾಮ್ ನಡೀತಿದೆ ಈ ಫ್ಲಿಪ್ಕಾರ್ಟ್ನಲ್ಲಿ. ಇದು ನೋಡಿ ಬಿಡಿ, ಈ ಫ್ಲಿಪ್ಕಾರ್ಟ್ದವರು ಏನು ಮಾಡ್ತಾ ಇರಲ್ಲ, ಈ ಸ್ಕ್ಯಾಮ್ ಇದನ್ನು ನೋಡಿ ಇತ್ತೀಚೆಗೆ ಈ ಅಮೆಜಾನ್ದವ್ರು ಕೂಡ ಕಾಪಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಆಗಿದೆ, ನಮ್ಮ ಫ್ಯಾಮಿಲಿ ರಿಲೇಷನಲ್ಲಿ ಕೆಲವೊಂದಷ್ಟು ಜನಕ್ಕೆ ಆಗಿದೆ. ಏನೆಲ್ಲ ಮಾಡಿ ನಮ್ಮ ಫ್ಯಾಮಿಲಿಯರ್ಸ್ ಹೇಳ್ಬೇಕಾದ್ರೆ ನನಗೆ ಇವತ್ತು ತುಂಬ ಸಿಟ್ ಆಯಿತು. ಯಾಕಂದ್ರೆ ಟೈಮಿಂಗ್ ವೇಸ್ಟ್ ಮಾಡಿದ್ರು ಅವರು. ನನ್ನ ಟೋಟಲ್ ಅಮೌಂಟ್ ಎಷ್ಟು? 1207 ರೂಪಾಯಿ ಸಮಥಿಂಗ್. ಡಿಫ್ರೆಂಟ್ ಅಮೌಂಟ್ ಎಲ್ಲ ಓಕೆ. ಇದಕ್ಕೆಲ್ಲ ಕಾರಣ ಏನಂದರೆ ಫ್ಲಿಪ್ಕಾರ್ಟ್
ಏನು ಮಾಡೋದು ನೋಡಿ, ಇದು ಯಾವ ಒಂದು ನಂಬಿಕೆ ಮೇಲೆ ನಾವು ಆರ್ಡರ್ ಮಾಡೋದು, ಯಾವ ಒಂದು ನಂಬಿಕೆ ಮೇಲೆ ನಾವು ಆರ್ಡರ್ ಮಾಡೋದು. ನನಗೆ ಕೇಳಿದ್ದು ಯಾವ ಒಂದು ಪ್ರಾಡಕ್ಟು, ನೀವು ಕಳಿಸಿರೋ ಪ್ರಾಡಕ್ಟ್ ಯಾವುದು. ಈಗ ಹಿಂಗಾದ್ರೆ ನಮ್ಮ ಈ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಕನ್ನಡಿಗರು, ನಮ್ಮ ಜನರು ಯಾವ ರೀತಿ ಆರ್ಡರ್ ಮಾಡ್ತಾರೆ? ಹಾಂ, ಆರ್ಡರ್ ಮಾಡ್ತಾರೆ. ಆರ್ಡರ್ ಮಾಡಿ ಏನಾದರೂ ಒಂದು ವೇಳೆ ತೊಗೊಂಡ್ರೆ ರಿಟರ್ನ್ ಮಾಡೋಕ್ಕೂ ಕೂಡ ಆಗಲ್ಲ, ದುಡ್ಡು ಕೂಡ ಬರಲ್ಲ ಒಂದೊಂದು ಟೈಮಲ್ಲಿ. ಅದೆಲ್ಲ ದುಡ್ಡು ಏನು ಮಾಡ್ತಾ ಇದ್ದಾರೆ, ನುಂಗ್ತಾ ಇದ್ದಾರೆ. ಇದೇ ನೋಡಿ ದೊಡ್ಡ ಸ್ಕ್ಯಾಮು. ಈ ಸ್ಕ್ಯಾಮ್ ಬಗ್ಗೆ ಹೇಳ್ಬೇಕಾದ್ರೆ ಯಾರು ಕೂಡ ಕೈ ಇದು ಮಾಡ್ತಾಯಿಲ್ಲ, ದೊನೆ ಎತ್ತಲ್ಲ, ಯಾರು ಕೂಡ ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಯಾವುದೊಂದು ಪ್ರಾಡಕ್ಟ್ ನೀವು ಆರ್ಡರ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲರಿಗೂ ಹೇಳಿದ್ದೀನಿ ಏನಂದರೆ, ಮೊದಲಿಗೆ ಹೇಳಿದ್ದೀನಿ, ಯಾವುದೊಂದು ಪ್ರಾಡಕ್ಟ್ ಆರ್ಡರ್ ಮಾಡಬೇಕು, ಯಾವುದೊಂದು ಆನ್ಲೈನ್ ಅಂದರೆ ಪ್ಲಾಟ್ಫಾರ್ಮಲ್ಲಿ ನೀವು ಆರ್ಡರ್ ಮಾಡ್ತಾ ಇದ್ರೆ ಸ್ವಲ್ಪ ತಿಳ್ಕೊಳ್ಳಿ. ಅಂದರೆ ನೋಡಿ, ಈ ರೀತಿ ನಡೀತಿದೆ. ಈ ರೀತಿ ಆದರೆ ನೀವು ಏನು ಮಾಡ್ತಾರ? ನನಗೆಲ್ಲ ಗೊತ್ತಿದ್ದು ನನಗೆ ಈ ರೀತಿ ಕಷ್ಟ ಆಯಿತು. ನಿಮಗೆ ನನಗೆ ಕಷ್ಟ ಬಿಡಿ, ನಾನು ಮತ್ತೆ ಪಾಪ ಪ್ರಾಡಕ್ಟ್ ಬೈ ಆನ್ಲೈನ್ ಡೆಲಿವರಿ ಬೈ ಅವರಿಗೆ ಆಗಲಿಲ್ಲ. ಅದು ನಾನು ಮನೆಗೆ ಬಂದು ಒಂದು ಸ್ವಲ್ಪ ಹೆಲ್ಪ್ಲೈನ್ ಮಾಡಿ ಅವ್ರ ಜೊತೆ ಮಾತಾಡಿ ಮಾಡಿದೆ, ಮೇಲ್ ಮಾಡಿ ಅದು ಇದು ಮಾಡಿ. ಆದರೆ ಇದೆಲ್ಲ ನೀವು ಮಾಡ್ತಾರ? ಆಗಲ್ಲ. ಅದಕ್ಕೋಸ್ಕರನೇ ಯಾವುದೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡಿ. ನನಗೆ ಒಂದು ಖುಷಿ ಆಯಿತು, ಈ ಫ್ಲಿಪ್ಕಾರ್ಟ್ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಈ ಆಗಸ್ಟ್ 6ನೇ ತಾರೀಕು ಬರೋದು, ಆಗಸ್ಟ್ 2ನೇ ತಾರೀಕು ಬಂತು, ಆರಾಮಾಗಿ ಇನ್ನು ಮುಂದೆ ವೀಡಿಯೋ ಮಾಡ್ಬೋದು ಅಂತ ನಾ ಆಲೋಚನೆ ಮಾಡಿದ್ರೆ ಹೋಯ್ತು. ಅವ್ರು ಮಾಡಿದಾರೆ ನನಗೆ ಬೇರೆ ಪ್ರಾಡಕ್ಟ್ ಕೊಟ್ಟು, ಅದು ಪ್ರಾಡಕ್ಟ್ 3 ಪ್ರಾಡಕ್ಟ್ ಅಂತ ತೊಗೊಂಡು ಏನು ಮಾಡಲಿ ನಾನು? ಗೆಣಸ್ಕತ್ಲಾ? ಹಾಂ, ಗೆಣಸ್ಕತ್ಲಾ? ತುಂಬ ಕೋಪ ಆಯ್ತು ನನಗೆ ಅವಾಗ. ಏನು ನೋಡೋದು, ಇರಲಿ, ಅಡ್ಜಸ್ಟ್ ಮಾಡಬೇಕು. ನಾ ಮಾತ್ರ ಬಿಡಲ್ಲ. ಯಾಕಂದರೆ ಆ ದುಡ್ಡು ನಾನು ಬರೋವರೆಗೆ ಬಿಡಲ್ಲ ನಾನು. ಯಾಕಂದರೆ ₹1 ದುಡಿಬೇಕಾದ್ರೆ ಅದ್ರ ಕಷ್ಟ ಏನು ನನಗೆ ಗೊತ್ತು. ಯಾಕಂದರೆ ಒಂದು ಟೈಮ್ದಲ್ಲಿ 200, ₹100ಗೋಸ್ಕರ ಬೆಳಗಿನ ಸಾಯಂಕಾಲವರೆಗೆ ಕೂಲಿ ಕೆಲಸ ಮಾಡಿದ್ದೀನಿ, ಕಸ ತೆಗೆದಿದ್ದೀನಿ. ಆ ದುಡ್ಡಿನ ಬೆಲೆ ನನಗೆ ಗೊತ್ತು, ಬಿಡಲ್ಲ ಅಂತ ತಗೋತೀನಿ. ಎಲ್ಲರಿಗೆ ಹೇಳ್ಬೇಕಾರೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದೇ ನೋಡಿ ನನಗೆ ಆದಂಥ ದೊಡ್ಡ ಸ್ಕ್ಯಾಮ್. ಎಷ್ಟು ಟೋಟಲ್ ಅಮೌಂಟು? ₹1,200 ಅಮೌಂಟು. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬಾರ್ದು, ಅದ್ರ ಬಟ್ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ, ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನೀವು ಕೂಡ ಎಚ್ಚರಿಕೆ ಇರಬೇಕು. ಯಾಕಂದರೆ ಎಷ್ಟೋ ಜನ ಈ ರೀತಿ ಸ್ಕ್ಯಾಮ್ ಆಗ್ತಾಯಿದೆ. ಇದ್ರ ಬಗ್ಗೆ ಯಾರು ಕೇಳೋರಿಲ್ಲ, ಬಿಡೋರಿಲ್ಲ. ಏನಾದರೂ ಫ್ಲಿಪ್ಕಾರ್ಟ್ದವ್ರು, ಅಮೆಝಾನ್ ಏನಾದರೂ ನೀವು ವರ್ಕರ್ಸ್ ಈ ವಿಡಿಯೋ ನೋಡ್ತಾ ದಯವಿಟ್ಟು ಈ ರೀತಿ ಆದರೆ ನಾವೇನು ಮಾಡ್ಬೇಕು ಹೇಳಿ? ನೀವು ಡೆಲಿವರಿ ಕೊಟ್ಟು ಹೋಗಿಬಿಡ್ತಾರ, ನಿಮ್ಮ ಪಾಡಿಗೆ ನೀವು OTP ತೊಗೊಂಡು ಓಡಿಬಿಡ್ತಾರ. ನಾವು ಯಾರನ್ನು ಕೇಳೋದು? ಆ ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಸರಿಯಾಗಿ ಕಾಂಟ್ಯಾಕ್ಟ್ ಆಗಲ್ಲ. ಅದು ಚಾಟ್ ಮಾಡೋಕ್ರೆ ಚಾಟು ಕೂಡ ಕಾಂಟ್ಯಾಕ್ಟ್ ಆಗಲ್ಲ. ಏನು ಮಾಡೋದು ನಾವು? ಇಲ್ಲಿ ನಿಂತು ಒಯ್ಕೋದ ದುಡ್ಡು ನಾವು ಪುಕ್ಷಟೆ ಬಂದಿರಲ್ಲ, ಕಷ್ಟಪಟ್ಟು ದುಡ್ಡಿರ್ತೀವಿ, ಅಂದರೆ ದುಡ್ದಿರ್ತೀವಿ. ಅದ್ರ ಬಿಟ್ಟು ಈ ರೀತಿ ಆದರೆ ನಮ್ಮ ಜೀವನ ಯಾವ ರೀತಿ ಇದ್ರ ನೋಡಿ ನನಗೆ ಒಂಥರ ಅನಿಸ್ಬಿಡ್ತು. ಇರಲಿ, ಆದ್ರೆ ಮತ್ತೆ ಏನು ಮಾಡೋದು? ಈಗ ನಾನು ಇಷ್ಟೆಲ್ಲ ಮಾಡಿದ್ನಲ್ಲ, ಮತ್ತೆ ಆರ್ಡರ್ ಮಾಡಲೇಬೇಕು. ಏನು ಮಾಡೋದು? ಸ್ವಲ್ಪ ಇಲ್ಲಿ ಆನ್ಲೈನ್ ಬಿಟ್ಟರೆ ಎಲ್ಲಿ ಆರ್ಡರ್ ಮಾಡೋಕ್ಕಾಗಲ್ಲ, ಎಲ್ಲಿ ತಯಾರು ಮಾಡೋಕ್ಕೆ ಕೂಡ ಆಗಲ್ಲ. ಅದಕ್ಕೆ ತುಂಬ ಕಷ್ಟ, ಅಷ್ಟು ಟೈಮಿಂಗ್ ಇಲ್ಲ. ನಿಮಗೋಸ್ಕರ ವಿಡಿಯೋ ಮಾಡಬೇಕಲ್ಲ, ಏನಾದರೂ ಒಂದು ಅಡ್ಜಸ್ಟ್ ಮಾಡೋಣ, ನೋಡೋಣ ಅಂತ ಹೇಳ್ತಾ, ಏನೂ ಇಲ್ಲ, ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಬೇಕಾದ್ರೆ ಈ ಫ್ಲಿಪ್ಕಾರ್ಟ್ನಲ್ಲಿ ಆದಂಥದ್ದು ನಾನು ದೊಡ್ಡ ಸ್ಕ್ಯಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ್ಯಕ್ಚುಲಿ ನಾನು ಈ ಫ್ಲಿಪ್ಕಾರ್ಟ್ ಕಂಪ್ನಿ ಏನಿದಾರಲ್ಲ, ಇದು ಅವ್ರ ಮಿಸ್ಟೇಕೋ, ಏನು ರೋಬೋಟ್ ಮಿಸ್ಟೇಕೋ, ವರ್ಕರ್ಸ್ ಮಿಸ್ಟೇಕೋ, ಏನು ಮಿಸ್ಟೇಕ್ ನನಗೆ ಗೊತ್ತಿಲ್ಲ. ನೀವು ಯಾವುದೊಂದು ಪ್ರಾಡಕ್ಟ್ ಯಾರೋ ಒಬ್ಬರು ಕಸ್ಟಮರ್ ಆರ್ಡರ್ ಮಾಡಿದ್ರು ಕೂಡ ಸರಿಯಾಗಿ ನೋಡಿ ಮಾಡಿ. ಅವ್ರು ಕೊಡೋದು ದುಡ್ಡಿಗೆ ವ್ಯಾಲ್ಯೂ ಕೊಡಿ, ಸಿಕ್ಕಿದಂಗೆ ಮಾಡಬೇಡಿ. ಆ ಪ್ರಾಡಕ್ಟ್ ಜಾಗದಲ್ಲಿ ಬೇರೆ ಡಿಫ್ರೆಂಟ್ ಪ್ರಾಡಕ್ಟ್ ಹಾಕೋದು ಸುಮ್ಮನೆ ಟೈಮ್ ವೇಸ್ಟು. ಆ ಪ್ರಾಡಕ್ಟ್ ಇಲ್ಲ ಅಂದರೆ ಕ್ಯಾನ್ಸಲ್ ಅಂತ ಹೇಳ್ಬಿಡಿ, ಅಂದ್ಬಿಟ್ಟು ಈ ರೀತಿ ಟೈಮ್ ವೇಸ್ಟ್ ಮಾಡಿಸ್ಬೇಡಿ ಅಂತ. ಏನೂ ಇಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಕನ್ನಡ ಟೆಕ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಹೇಳ್ಬೇಕಾರೆ ಈ ಒಂದು ವಿಡಿಯೋ ನೋಡಿ ನಿಮಗೆ ಯಾವ ರೀತಿ ಅನಿಸಿತ್ತು, ಒಪಿನಿಯನ್ ಚಿಕ್ಕದಕ್ಕೆ ಮೆಡಿಸಿನ್ ಅದ್ರ ಜೊತೆಗೆ ನನಗೆ ಆದಂಥ ಸ್ಕ್ಯಾಮು ಅಪ್ಪ ಇದು ನೋಡಿ ತುಂಬ ಬೇಜಾರಾಯ್ತು. ಏನು ಮಾಡೋದು, ಅಡ್ಜಸ್ಟ್ ಮಾಡಲೇಬೇಕು ಅಂತ ಆಯ್ತಾ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಜೈನ್ ಒಂದೇ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೆ ಕೂಡ ಬಾಯ್. ಈ ಫ್ಲಿಪ್ಕಾರ್ಟ್ದವ್ರ ಗೋಲ್ ನೋಡಿ, ನಾನು ಆರ್ಡರ್ ಮಾಡಿದ ಪ್ರಾಡಕ್ಟ್ ಬಂದಿದೆ ಬೇರೆ, ಮತ್ತು ಅದನ್ನು ರಿಟರ್ನ್ ಮಾಡಿದ್ರೆ ತಂದು ಕೊಡ್ಬೇಕಾದ್ರೆ ಮ್ಯಾಕ್ಸಿಮಮ್ 3 ಕಿಲೋಮೀಟರ್, ಲೊಕೇಶನ್ ಬೇರೆ, ತಂದು ಕೊಡೋದು ಬೇರೆ. ಇವಾಗ ನೋಡಿ ರಿಟರ್ನ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ನೋಡೋಣ, ರಿಟರ್ನ್ ಮಾಡ್ತೀನಿ. ಎಲ್ಲೋ ಕಲರ್ ಬಂದಿಲ್ಲನ್ರಿ ಅವ್ರು? ಬಂದಿಲ್ರಿ. ರಿಟರ್ನ್ ಪ್ರಾಡಕ್ಟ್ ಕೊಡೋದಕ್ಕೆ ಬಂದೆ ಫ್ಲಿಪ್ಕಾರ್ಟ್ದಲ್ಲ. ಅದೊಂದು ಎಡವಟ್ ಆಯ್ತು ನೋಡಿ. ಏನಂದ್ರೆ ಅದು ಡ್ಯಾಮೇಜ್ ಪ್ಯಾಕೇಜ್ ಆಗಿದೆ ಅಂತ ಅವ್ರ ಕಡೆ, ಅವ್ರು ನಿನ್ನೆನೆ ಅವ್ರ ಹತ್ರ ಕಾಲಲ್ಲಿ ಮಾಡಿ ನಾನೇ ಮಾಡಿಸಿದ್ದೀನಿ. ಆದರೆ ಅವ್ರು ಏನು ಮಾಡಿದ್ದಾರೆ, ಎಂಪ್ಲಾಯ್ ಕಾಲಲ್ಲಿ ಮಾತಾಡುವಾಗ ಅದೇನು ಮಾಡಿದ್ದಾರೆ, ಡ್ಯಾಮೇಜ್ ಪ್ಯಾಕೇಜ್ ಅಂತ ಹಾಕಿದ್ದಾರೆ. ರಿಟರ್ನ್ ಅದರಲ್ಲಿ ಏನಂದ್ರೆ ಡಿಫ್ರೆಂಟ್ ಪ್ಯಾಕೇಜ್ ಅಂತ ಹಾಕಿಲ್ಲ ನೋಡಿ. ಏನು ಮಾಡೋದು, ಮತ್ತೆ ವಾಪಸ್ಸಿಗೆ 2 ದಿನ ವೇಟ್ ಮಾಡ್ಬೇಕು. 24 hours ಈಗ ಕಾಲಲ್ಲಿ ಮಾತಾಡಿದ್ರೆ ಅವ್ರ ಹತ್ರ ಸರ್ ನಮ್ಮ ಕಡೆ ತಪ್ಪಿದೆ ಸಾರಿ ಅಂತ ಇದ್ದಾರೆ. ಈಗ ಮತ್ತೆ ನಾನು ಏನು ಮಾಡ್ಬೇಕು, 24 hours ವೇಟ್ ಮಾಡಿ ಮತ್ತೆ ರಿಟರ್ನ್ ಹಾಕ್ಬೇಕು, ಮತ್ತೆ 3 ಕಿಲೋಮೀಟರ್ ಬರ್ಬೇಕು ನೋಡಿ. ಇದು ಗೋಲ್ ನೋಡಿ. ಇದು ನೋಡ್ರಿ ನನಗೆ ಒಂಥರ ಸ್ಟ್ರೆಸ್ ಇಟ್ಟು ಬರ್ತಾಯಿದೆ. ಏನು ಮಾಡೋದು, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಜೆಸ್ಟ್ ಮಾಡ್ಬೇಕಲ್ಲ. ನಾವು ಆರ್ಡರ್ ಮಾಡಿದ್ವಿ ಅಂದರೆ ದುಡ್ಡು ಬರ್ಬೇಕು, ವಾಪಸ್ ರಿಟರ್ನ್ ಅಂದರೆ ಈ ರೀತಿ ಮಾಡಬೇಕು. ಇಲ್ಲಾಂದರೆ ಸ್ಕ್ಯಾಮ್ ಆಗುತ್ತೆ. ಬಿಡಲ್ಲ, ದುಡ್ಡು ತಗೋತೀನಿ, ಬಿಡಲ್ಲ.